कराग्रे वसते लक्ष्मी करमध्ये सरस्वती करमूले तु गोविन्दः प्रभाते करदर्शनम्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಬಂದು 10 o'clock ಆಗೈತೆ ನೋಡ್ರಿ. ಲೇಟ್ ಮಾಡಿ ಎದ್ದೆ, ಹೇಳೋಕ್ಕಾಗ್ವತ್ತೆ ಯಾಕಂದ್ರೆ ಇನ್ನೂ ಕೂಡ ನಂಗೆ ಆರಾಮಾಗಿಲ್ಲ, ಇನ್ನೂ ಸ್ವಲ್ಪ ಹಂಗೆ ಐತಿ. ಹಾಸ್ಪಿಟಲ್ದವ್ರು ಇನ್ನೂ 10 days ಬಿಟ್ಟು ಬಾ ಅಂತಾರೆ. ಊರಿಂದ ಬಂದವ್ರು ಹೋದರು. ನಮ್ಮ ಹಸ್ಬೆಂಡ್ ಅವ್ರು ಜಲ್ದಿ ನನ್ನ ಎದ್ದಾರೆ. ಹೇಳತ್ತಿದ್ರು, ಅವಾಗಿಂದ ನಂಗೆ ಹೇಳೋಕ್ಕಾಗೋತ್ತಾಗಿತ್ತು, ಹಂಗೆ ಮಲ್ಕೊಂಡಿದ್ದೆ. ಸೊ ಈಗ ಹೋಗ್ಬೇಕೆದ್ದು ಇವತ್ತಿನ ಬ್ಲಾಗ್ ಯಾವ ಥರ ಇರ್ತದೆ ಅಂಥೇಳಿ ನೋಡ್ಬೇಕಂದ್ರೆ ಸ್ಕಿಪ್ ಮಾಡ್ದೆ ಎಂಡ್ವರೆಗೆ ನೋಡಿರಿ. ಹಾಗೆ ಇವತ್ತು ಒಂದು ಹೊಸ ಐಟಮ್, ಹೊಸ ವಸ್ತು ಬರತ್ತದ ನಮ್ಮ ಮನೆಗೆ. ಸೊ ಏನಂತ ತಿಳ್ಕೊಬೇಕಂದ್ರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ಹಾಲಿಡೇ ಇತ್ತಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಒಂಥರ ಮನಸ್ಸಿಗೆ ಶಾಂತ ನೋಡ್ರಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಹಂಗ ಸ್ವಲ್ಪ ಟಿವಿ ಅದು ಹಚ್ಚಿ ಸಾಂಗ್ಸ್ ಅದು ಕೇಳ್ತಾರ. ಇವತ್ತು ಏನೋ ಗೊತ್ತಿಲ್ಲ, ಮೂವಿ ಹಚ್ಕೊಂಡಾರ ನೋಡ್ರಿ, ದುರಂಧರ್ ಮೂವಿ. ಸೊ ನಾನು ಬಿಸಿನೀರು ಕುಡ್ದಿರ್ಲಿಲ್ಲ, ಅದಕ್ಕೆ ಈಗ ಬಂದು ಬಿಸಿನೀರು ಕುಡ್ಕೋತ ನಾನು ಕುತ್ಕೊಂಡೇನ. ನಾನೇನು ಮೂವಿ ನೋಡಂಗಿಲ್ಲ, ಯಾಕಂದ್ರೆ ನಂಗೆ ಯಾವುದೇ ಮೂವಿ ನೋಡಿದ್ರು ಸ್ಟಾರ್ಟಿಂಗ್ನಿಂದ ನೋಡ್ಬೇಕು, ಇಲ್ಲಾಂದ್ರೆ ನಂಗೆ ಏನೂ ಅರ್ಥನ ಆಗಂಗಿಲ್ಲ. ಈಗಂತೂ ನನಗೆ ಮೂವಿ ನೋಡಕ್ಕೆ ಇಂಟ್ರೆಸ್ಟ್ ಅನ್ನ ಹೋಗಿಬಿಟ್ಟೈತೆ ನೋಡ್ರಿ. ಮೂವಿ ಅಂತಲ್ಲ, ಟಿವಿ ಒಳಗೆ ಏನು ನೋಡಕ್ಕೂ ನಂಗೆ ಇಂಟ್ರೆಸ್ಟ್ ಅನ್ನ ಇಲ್ಲ. ಪ್ರೆಗ್ನೆಂಟ್ ಆದಾಗಿಂದನೂ ನಂಗೆ ಪೀಸ್ಫುಲ್ ಮೈಂಡ್ ಬೇಕು ಹಿಂಗೆ ಅನ್ಸ್ಬಿಟ್ಟೈತಿ. ಟಿವಿ ನೋಡೋದ ಕಡಿಮೆ ಆಗ್ಬಿಟ್ಟೈತಿ. ಯಾವಾಗ್ಲಾದ್ರೂ ಒಂದ್ಸರಿ ಅಷ್ಟು ನಂಗೆ ಬೇಕು ಅನ್ಸಿದಾಗ, ಅಥವಾ ನಮ್ಮ ಹಸ್ಬೆಂಡ್ ಅವ್ರು ಇದ್ದಾಗ ಮಾತ್ರ ನಾನು ಟಿವಿ ನೋಡ್ತೇನೆ. ಅದು ಏನೋ ಕರ್ನಾ ಸೀರಿಯಲ್, ಅದೊಂದು ಇಂಟ್ರೆಸ್ಟಿಂಗ್. ಹೊಟ್ಟೆ ಭಾಳ ಹಶ್ವಾಗಿತ್ತು ನೋಡ್ರಿ. ನೀರು ಕುಡಿದ ಕೂಡಲೇ ಒಂದು 10 ನಿಮಿಷ ಬಿಟ್ಟು ನಾನು ಟಿಫನ್ ಮಾಡಕ್ಕೆ ಕೂತ್ಕೊಂಡೆ. ನಮ್ಮ ಹಸ್ಬೆಂಡ್ ಅವರು ಮತ್ತು ಚಿನ್ನು ಆಮೇಲೆ ತಿಂತೇನಂದ್ರು. ನನಗಂತೂ ತಡ್ಕೊಳಕ್ ಆಗಂಗಿಲ್ಲ, ನಾನು ಟಿಫನ್ ಮಾಡ್ತೇನೆ ಅಂತ ಹೇಳಿ ಮಾಡತ್ತೀನಿ. ಟಿಫನ್ಗೆ ನಮ್ಮ ಹಸ್ಬೆಂಡ್ ಅವರು ಇವತ್ತು ಫ್ರೀ ಇದಾರ ಅಂದ ಕೂಡಲೇ ಪಾಲಕ್ ರೈಸ್ ಮಾಡಿದ್ರ, ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಸೊ ಅದನ್ನ ತಿನ್ನಾಕತ್ತೇನೆ. ಟಿಫನ್ ಅಂತೂ ಮಾಡಿದೆ ನೋಡ್ರಿ. ಈಗ ಟ್ಯಾಬ್ಲೆಟ್ಸ್ ಅದು ಏನೂ ಇಲ್ಲ, ಜಸ್ಟ್ ಒಂದು ಗ್ಲಾಸ್ ನೀರು ಕುಡಿತೇನೆ. ಮಾರ್ನಿಂಗ್ ಒಂದು ಗ್ಲಾಸ್ ಅಂತೂ ಹಾಟ್ ವಾಟರ್ ಕುಡಿದಿರ್ತೇನೆ. ಆಮೇಲೆ ನಾಷ್ಟ ಮಾಡಿದ್ನಿ, ಈಗ ಹಾಟ್ ವಾಟರ್ನ ಕುಡಿತೇನೆ. ಯಾಕಂದ್ರೆ ಇನ್ನೂ ಸ್ವಲ್ಪ ಸರ್ದಿ ಕಡಿಮೆ ಆಗಿಲ್ಲ ನನಗೆ. ಅದು ಕಂಪ್ಲೀಟ್ ಕ್ಲಿಯರ್ ಆಗಲಿ ಅಂತೇಳಿ ನಾನು ಬಿಸಿ ನೀರು ಕುಡಿಯಾಕತ್ತೇನೆ. ಇನ್ನೊಂದೇನಂದ್ರೆ ನಮ್ಮ ಚಿನ್ನು ಆಟ ಆಡೋಕೆ ಹೋದ. ಮನೆ ಅಂತೂ ಕಸಾದೆಲ್ಲ ಹೊಡೆದಿದ್ದೈತಿ, ನೆಲ ಆಟ ಒರೆಸ್ಬೇಕು. ಬಟ್ ಈಗ ಒಂದು ನಮ್ಮ ಮನೆಗೆ ಹೊಸ ವಸ್ತು ಬರತೈತಿ. ನಮ್ಮ ಹಸ್ಬೆಂಡ್ ಅವರು ಫೋನ್ ಹಚ್ಚಿ ಹೇಳಿದ್ದಾರೆ, ಅದಕ್ಕೆ ಕೂತಾರೆ ನೋಡ್ರಿ ಇಲ್ಲಿ. ಸೊ ಅದು ಬಂತಂದ್ರೆ ಎಲ್ಲ ಸೆಟ್ ಮಾಡೋದೈತಿ. ಸೊ ಏನಂತ ಹೇಳಿ ತಿಳ್ಕೊಬೇಕಂದ್ರೆ ಫುಲ್ ನೋಡ್ರಿ. ಸುಸ್ತ ಅನ್ಸಾಗತ್ತಿ. ಅದು ಒಂದು ಸ್ವಲ್ಪ ಇವತ್ತು ಲೇಟ್ ಮಾಡಿ ಎದ್ದಿದ್ದೆ, ನನ್ನ ಕೂಡಲೇ ರಿಲ್ಯಾಕ್ಸ್ ಅನ್ಸಾತೈತಿ. ಇಲ್ಲಾಂದ್ರೆ ನಮ್ಮ ಚಿನ್ನೊಂದು ಸ್ಕೂಲ್ ಇರ್ತೈತೆ ಅಂಥೇಳಿ ಗಡಿಬಿಡಿ ಮಾಡಿ ಹೇಳ್ಬೇಕು. ಎದ್ದು ಬಂದು ಅಡುಗೆ ಮನೆಗೆ ಅಡುಗೆ ಸ್ಟಾರ್ಟ್ ಮಾಡ್ಬೇಕು, ಸುಸ್ತಾಗ್ತೈತಿ ನೋಡ್ರಿ. ಆವಾಜ್ ಹೆಂಗೆ ಬರತೈತಿ.
ನಮ್ಮ ಮನೆಗೆ ಹೊಸ ವಸ್ತು ಬರೋದೈತಿ ಅಂತ ಹೇಳಿದ್ದೆ ನೋಡ್ರಿ ಅವಾಗಲೇ. ಸೊ ಇವಾಗ ಗಾಡಿ ಮ್ಯಾಗ ತೊಗೊಂಡು ಬಂದಿದ್ದಾರೆ. ಅದನ್ನ ಇನ್ನು ಒಳಗೆ ತೊಗೊಂಡು ಹೋಗ್ಬೇಕಂದ್ರೆ ಅವ್ರಿಗೆ ಇಬ್ಬರೇ ಇದ್ರಲ್ಲ, ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರಿಗೂ ಸ್ವಲ್ಪ ಕರೆದ್ರು. ಅದಕ್ಕೆ ಅವರು ಕೂಡ ಹೆಲ್ಪ್ ಮಾಡಕತ್ತಾರ. ಫರ್ನಿಚರ್ ನೋಡ್ರಿ ಏನಪ್ಪ ಅಂತಂದ್ರೆ ಹಿಂದಿನ ಬ್ಲಾಗ್ ಅದು ನೋಡಿದ್ರೆ ಗೊತ್ತಾಗಿರ್ತೈತೆ ನಿಮ್ಗೆ. ನಾವು ಟಿ ವಿ ಯೂನಿಟ್ ನೋಡ್ಬೇಕಂತೇಳಿ ಫರ್ನಿಚರ್ ಶಾಪಿಗೆ ಹೋಗಿದ್ವಲ್ಲ. ಸೊ ಸೆಲೆಕ್ಟ್ ಮಾಡಿ ಬಂದಿದ್ವಿ. ಅಂದ್ರೆ ಒಂದು ಪೀಸ್ ಇತ್ತದು. ಸೊ ನಾವು ಸ್ವಲ್ಪ ಚೇಂಜಸ್ ಹೇಳಿದ್ವಿ, ಅದಕ್ಕೆ ಮಾಡಾಕಂತ ಹೇಳಿ ಟೈಮ್ ತೊಗೊಂಡಿದ್ರು. ಅದಕ್ಕೆ ಎಲ್ಲ ರೆಡಿ ಆಗೈತೆ ಅಂಥೇಳಿ ಕಾಲ್ ಮಾಡಿದ್ರು. ಅಂದ ಕೂಡಲೇ ತೊಗೊಂಡು ಬರೋಕೆ ಹೇಳಿದ್ವಿ. ಅದ್ರಾಗೂ ನಮ್ಮ ಹಸ್ಬೆಂಡ್ ಅವ್ರ ಮನೆಯೊಳಗೆ ಯಾವಾಗ ಇರ್ತಾರ ಅವಾಗ ನೋಡಿಕೊಂಡು ಹೇಳಿದ್ವಿ ಬರೋಕೆ. ಅದಕ್ಕೆ ಇವತ್ತು ಫ್ರೀ ಅದಾರ ಅಂಥೇಳಿ ಕರ್ಕೊಂಡು ತೊಗೊಂಡು ಬಂದಿದ್ದಾರೆ. ಸೊ ಒಳಗಡೆ ಇಟ್ಟಾಕತ್ತಾರ. ಬರ್ರಿ ಯಾವ ಥರ ಐತೆ ಅಂಥೇಳಿ ತೋರಿಸ್ತೇನಂತ. ಈಗ ಟಿ ವಿ ಇನ್ನೊಂದು ಇಡೋದೈತೆ ನೋಡ್ರಿ, ಅದಕ್ಕೆ ಜಾಗ ಖಾಲಿ ಮಾಡ್ಬೇಕು. ಅದಕ್ಕೆ ಟಿ ವಿದು ಏನು ಫಸ್ಟ್ದು ಟೇಬಲ್ ಇತ್ತಲ್ಲ ಅದನ್ನ ಸ್ವಲ್ಪ ಸರಿಸೋದು ಇಡಬೇಕಾಗ್ತೈತಿ. ಯಾಕಂದ್ರೆ ಈಗ ತಂದಿರೋದು ಸ್ವಲ್ಪ ದೊಡ್ಡದನ ಐತಿ. ಅದಕ್ಕೆ ಒಂದು ಪಾರ್ಟ್ ಈ ಕಡೆ ಸೈಡ್ ಇಟ್ಟು ಹೋಗಿದ್ದಾರೆ, ಇನ್ನೊಂದು ಪಾರ್ಟ್ ತೊಗೊಂಡು ಬರಾಕತ್ತಾರ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರೆಲ್ಲಾನು ತೆಗ್ದು ಇಡಾಕತ್ತಾರ. ಇದು ಟಿ ವಿ ಯೂನಿಟ್ ಹೆಂಗೆ ಅಂದ್ರೆ 2 ಪಾರ್ಟ್ ಐತೆ ನೋಡ್ರಿ. ಫಸ್ಟ್ ಪಾರ್ಟ್ ಒಂದು ತಂದಿಟ್ಟಿದ್ರು, ಆಮೇಲೆ ಇನ್ನೊಂದು ಪಾರ್ಟ್ ತೊಗೊಂಡ್ಬಂದಿದ್ದಾರೆ. ಹೆಂಗಂದ್ರೆ ಕೆಳಗೊಂದು ಮೇಲ್ಗಡೆ ಒಂದು ಈ ಥರ ಇಡೋದೈತಿ. ಎರಡನ್ನೂ ಸಪ್ರೇಟ್ ಯಾಕೆ ಮಾಡಿರ್ತಾರೆ ಅಂದ್ರೆ ಗಾಡಿ ಒಳಗೆ ಅದು ಹಾಕ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತೈತೆ ನೋಡ್ರಿ. ಹಾಗಾಗಿ 2 ಇದು ಮಾಡಿ ಇಟ್ಕೊಂಡು ಬಂದಿರ್ತಾರೆ. ಆಮೇಲೆ ಇಲ್ಲಿ ಫಿಕ್ಸ್ ಅದು ಮಾಡೋದಿರ್ತೈತಿ. ಸೊ ನಮ್ಮ ಹಸ್ಬೆಂಡ್ ಅವರು ಈಗ ಮೂಲಿ ಕಡೆ ಇರುವಂಥ ಟೇಬಲ್ ಮತ್ತು ಟಿ ವಿ ಸರಿಸಿ ಒಂದು ಸೈಡ್ ಇಟ್ಟಿದ್ದಾರೆ. ಸೊ ಆ ಜಾಗಕ್ಕೆ ಯೆಲ್ಲೋ ಕಲರ್ ಏನು ವಾಲ್ ಐತಲ್ಲ ಆ ಸೈಡ್ ಕರೆಕ್ಟ್ ಫಿಕ್ಸ್ ಮಾಡಕ್ಕಂತ ಹೇಳಿ ಹೇಳಿದರು. ಅದಕ್ಕೆ ಟಿ ವಿ ಯೂನಿಟ್ ಅಲ್ಲೇ ಪರ್ಫೆಕ್ಟ್ ಆಗ್ತದೆ ಅಂತ ಹೇಳಿ ಅಲ್ಲೇ ಇಡಾಕತ್ತಾರ. ಸೊ ಟಿ ವಿ ಯೂನಿಟ್ ವಜ್ಜನ್ ಭಾಳ ಐತೆ ನೋಡ್ರಿ. ಕೆಳಗೊಂದು ಪಾರ್ಟು ಮೇಲ್ಗಡೆ ಒಂದು ಪಾರ್ಟು. ಸೊ ಈ ಥರ ಐತಿ. ಇವಾಗ ಹಾಲ್ ಒಳಗೆ ಒಂಥರ ಬೇರೆನ ಕಾಣಕತ್ತಿತ್ತು, ಯಾಕಂದ್ರೆ ಟಿ ವಿ ಯೂನಿಟ್ ಇರಲಿಲ್ಲಲ್ಲ. ಸೊ ಅವಾಗ ಬೇರೆ ಕಾಣಿಸ್ತಿತ್ತು, ಇವಾಗ ಟಿ ವಿ ಯೂನಿಟ್ ಬಂದ ಮೇಲನ ಬೇರೆ ಕಾಣಕತ್ತಿತ್ತು. ಟಿ ವಿ ಯೂನಿಟ್ ಸಪ್ರೇಟ್ ಐತೆ ನೋಡ್ರಿ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ಅದಕ್ಕೆ ಅದನ್ನ ಹಂಗೆ ಏನಾದರೂ ಅವ್ರು ಇಟ್ಟು ಹೋದ್ರಂದ್ರೆ ನಾವಾಗಲಿ ಚಿನ್ನು ಆಗಲಿ ಹೋಗಿ ಒಂದು ಸ್ವಲ್ಪ ಟಚ್ ಮಾಡಿದ್ರು ಸ್ವಲ್ಪ ಅಳಗಾಡಿ ಬೀಳೋ ಚಾನ್ಸಸ್ ಅದು ಇರ್ತೈತಿ. ಅದಕ್ಕೆ ಅವರು ಎಲ್ಲ ಫಿಕ್ಸ್ ಮಾಡಿ ಕೊಡಕತ್ತಾರ. ಮೇಲ್ಗಡೆದಕ್ಕೆ ಕೆಳಗಡೆದಕ್ಕೆ ಜಾಯಿಂಟ್ ಆಗಬೇಕದು, ಆ ಥರ ಎಲ್ಲ ಫಿಕ್ಸ್ ಮಾಡತ್ತಾರ. ಮತ್ತು ಇನ್ನೊಬ್ರು ಒಂದು ಏನೋ ಇದನ್ನ ತೊಗೊಂಡ್ಬಿಟ್ಟು ಕ್ಲೀನ್ ಅದು ಮಾಡತ್ತಾರ, ಅಂದ್ರೆ ಒರ್ಸಾಕತ್ತಾರ. ಆ್ಯಕ್ಚುಲಿ ನಮ್ಗೆ ಟಿ ವಿ ಯೂನಿಟ್ ತೊಗೊಳ್ಳೋಂಥ ಪ್ಲ್ಯಾನ್ ಇರಲಿಲ್ಲ ನೋಡ್ರಿ. ನಮ್ಮ ಚಿನ್ನು ಪದೇ ಹಳೇದೇನು ಟೇಬಲ್ ಮ್ಯಾಗ ಇಟ್ಟಿದ್ವಲ್ಲ ಅಲ್ಲಿ ಹೋಗಿ ನಿಲ್ತಿದ್ದ. ಫುಲ್ ಹತ್ರನ ಹೋಗಿ ಟಿ ವಿ ನೋಡ್ತಿದ್ದ ಮತ್ತು ಓಡಾಡ್ತಿದ್ದಲ್ಲ. ಓಡಾಡಿ ಹೋಗಿ ಅಲ್ಲಿ ಇದು ಮಾಡಿದ ಕೂಡಲೇ ಟಿ ವಿನೂ ಅಳಗಾಡ್ತಿತ್ತ. ಅದಕ್ಕೆ ನಮ್ಗೆ ಭಯ ಆಗ್ತಿತ್ತು ಟಿ ವಿ ಏನಾದರೂ ಕೆಳಗೆ ಚೆಲ್ತಾನೇನೋ ಅಂಥೇಳಿ. ಅದಕ್ಕೆ ಟಿ ವಿ ಯೂನಿಟ್ ತೊಗೊಂಡ್ವಿ ಅಂದ್ರೆ ಅದ್ರೊಳಗೆ ಕೂಡ್ತೈತಿ ಟಿ ವಿ. ಆಮೇಲೆ ಮತ್ತು ಬೇರೆ ಏನಾದರೂ ಸಾಮಾನು ಇಡಾಕೂ ಈಸಿ ಆಗ್ತೈತಿ ಅಂತ ಹೇಳಿಬಿಟ್ಟು ಅದನ್ನ ತೊಗೊಂಡ್ವಿ. ಚೆನ್ನಾಗೈತಿ. ಸೊ ಇವಾಗ ಅವರೆಲ್ಲ ಫಿಕ್ಸ್ ಮಾಡೋವರೆಗೂ ಅವ್ರಿಗೆ ಅಟ್ಲೀಸ್ಟ್ ಚಾ ಆದರೂ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕಿಚನ್ಗೆ ಬಂದು ಚಹಾ ಮಾಡಾಕತ್ತೇನೆ. ನೋಡಕ್ಕೆ ಹೋದಾಗ ಟಿ ವಿ ಯೂನಿಟ್ಗಳು ಭಾಳ ದೊಡ್ಡ ಇದ್ದು ನೋಡ್ರಿ. ಇರೋದ್ರಾಗ ಇದು ಒಂದು ಸಣ್ಣದು ಇರೋದು. ಅದ್ರಾಗೂ ದೊಡ್ಡದು ತೊಗೊಂಡ್ರೆ ನಮ್ಮ ಮನೆಯೊಳಗೆ ಅಷ್ಟು ಸೂಟನ್ನು ಆಗ್ತಿರ್ಲಿಲ್ಲ, ಮತ್ತು ಅಲ್ಲಿ ಆ ಸ್ಪೇಸಿಗೆ ಕರೆಕ್ಟ್ ಫಿಕ್ಸನ್ನು ಆಗ್ತಿರ್ಲಿಲ್ಲ. ಹಾಗಾಗಿ ಯಾವುದು ಕರೆಕ್ಟ್ ಆಗ್ತದ ನೋಡಿದ್ವಿ. ಒಂದೇ ಒಂದು ಪೀಸ್ ಇತ್ತು, ಅದಕ್ಕೆ ಇದನ್ನ ಆರ್ಡರ್ ಮಾಡಿದ್ವಿ. ಮತ್ತು ಇದು ನೋಡಕ್ಕೂ ಚಿಕ್ಕದಾದ್ರೂ ಚೆನ್ನಾಗೈತಿ. ಸೊ ಎಲ್ಲ ಮಾಡಿಬಿಟ್ಟು ಅವರು ಟೀ ಕುಡಿದು ಹೊರಟ್ರೀಗ. ಅವ್ರು ಹೋದ್ಮೇಲೆ ನಾವು ಅಷ್ಟೊಂದು ಕ್ಲಿಯರಾಗಿ ನೋಡಿರ್ಲಿಲ್ಲ ನೋಡ್ರಿ. ಆಮೇಲೆ ಅದೆಲ್ಲ ಫಿಕ್ಸ್ ಮಾಡ್ಬೇಕಾರೆ ಎಲ್ಲ ಹೋಲೋದು ಇದು ಮಾಡ್ತಿರ್ತಾರೆ ನೋಡ್ರಿ. ಮತ್ತು ಸ್ವಲ್ಪ ಬಿದ್ದಿತ್ತೆಲ್ಲ ಹೊಲಸು. ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರು ಅದನ್ನ ಒರೆಸ್ಕೊಳತ್ತಾರ. ಅಂತೂ ನಮ್ಮ ಮನೆಗೆ ಒಂದು ಟಿವಿ. ಅಯ್ಯೋ ದೇವ್ರಿ, ನಮ್ಮ ಚಿನ್ನು ಬಂದ್ಬಿಟ್ಟು ನೋಡ್ರಿ. ಆಟ ಆಡಕ್ಕೆ ಹೋಗಿದ್ದ, ನಾನು ಹೇಳ್ಕೊಡ್ಕ ಅಲ್ಲಿ ಡೋರ್ ಹತ್ರನೇ ಇಟ್ಟಿದ್ದೇನೆ. ಆಮೇಲೆ ಬಂದ್ಬಿಟ್ಟ. ಸೊ ಅಂತೂ ನಮ್ಮ ಮನೆಗೆ ಒಂದು ಟಿ ವಿ ಯೂನಿಟ್ ಬಂತು ನೋಡ್ರಿ. ಈ ಮನೆಗೆ ಬಂದ ಮೇಲಿಂದ ಹೊಸ ಐಟಮ್ಸ್ಗಳು ಹಂಗೆ ತೊಗೊಳ್ತಾನೆ ಇದ್ದೀವಿ. ಏನೋ ದೇವ್ರ ದಯೆ ಮತ್ತು ಸಿದ್ದರಾಮಯ್ಯನ ಆಶೀರ್ವಾದ. ಅವರು ಒಂದು ಕಡೆ ಇಟ್ಟಾರ ನೋಡ್ರಿ ಇಲ್ಲಿ. ಆ್ಯಕ್ಚುಲಿ ಟಿ ವಿ ಯೂನಿಟ್ ಇಡೋದ ಜಾಗ ಇದು, ಯಾಕಂದ್ರೆ ಅಲ್ಲಿ ಕಲರನ್ನ ಬೇರೆ ಐತಿ, ಯೆಲ್ಲೋ ಕಲರ್ ಒಳಗೆ ಐತಿ ನೋಡ್ರಿ. ಬಟ್ ನಮ್ಗೆ ಸ್ಪೇಸ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕು ಅನ್ಸತೈತಿ. ಅದಕ್ಕೆ ಅಲ್ಲಿ ವೈಟ್ ಗೋಡೆ ಐತಲ್ಲ ಆ ಸೈಡ್ ಇಡ್ಬೇಕು ಅಂದ್ಕೊಂಡೇವಿ.
ನಮ್ಮ ಹಸ್ಬೆಂಡ್ ಅವ್ರು ಸರ್ಸಿ ಇಟ್ಟು ಟ್ರೈ ಮಾಡಿ ನೋಡಕತ್ತಾರ. ಏನಂದ್ರೆ ಈಗೆಲ್ಲ ಸ್ಪೇಸಸ್ ಐತಿ, ಆದರೂ ಇನ್ನೊಂದು ಸ್ವಲ್ಪ ಬೇಕಂತೇಳಿ ನಮ್ಗೆ. ಇದು ನೋಡ್ರಿ, ಇದು ಆ್ಯಕ್ಚುಲಿ ವಾಲ್ ಐತ್ಲ ಯೆಲ್ಲೋ ಕಲರ್ದು, ಟಿ ವಿ ಯೂನಿಟ್ಗೆ ಟಿ ವಿ ಹಾಕಕ್ಕಂತನ ಮಾಡಿರೋದು. ಬಟ್ ನಾವು ಈ ಕಡೆ ಟ್ರೈ ಮಾಡಾಕತ್ತೀವಿ. ಮನೆಯೆಲ್ಲ ಈಗೆಲ್ಲ ತೆಗ್ದೀವಲ್ಲ, ಸ್ವಲ್ಪ ಗಲೀಜು ಅನ್ಸತೈತಿ ನೋಡ್ರಿ. ಅದು ಬೇರೆನೇ ಅನಿಸ್ತೈತಿ ಆ್ಯಕ್ಚುಲಿ. ಇಲ್ಲಿಂದ ನಾವು ಎಂಟರ್ ಆದ ತಕ್ಷಣ ಇಲ್ಲಿ ಡೋರ್ ಐತಲ್ಲ, ಇಲ್ಲಿಂದ ಫ್ರಂಟ್ ಆ್ಯಕ್ಚುಲಿ ಯೆಲ್ಲೋ ಕಲರ್ ಐತೆ, ಅಲ್ಲಿ ಇಡಬೇಕಿತ್ತು. ನೋಡಾಕತ್ತೀವಿ, ಇನ್ನೂ ಏನು ಕನ್ಫರ್ಮ್ ಇಲ್ಲ. ಚೆಕ್ ಮಾಡಿ ನೋಡೋದು ಯಾವ್ದು ಕರೆಕ್ಟ್ ಅನ್ನಿಸ್ತೈತಿ ಅಂಥೇಳಿ. ಆ ಸೈಡ್ ಈಗ ಇಡಾತಾರಲ್ಲ, ಅಲ್ಲಿ ಆದ್ರೆ ಅಷ್ಟೊಂದು ಪರ್ಫೆಕ್ಟ್ ಅನ್ಸಂಗಿಲ್ಲ. ಜಸ್ಟ್ ನಮ್ಗೆ ಜಾಗದ ಸಲುವಾಗಿ. ಜಾಗ ಅಂತೂ ರಗಡ್ ಐತಿ, ಅದಕ್ಕೇನು ತೊಂದರೆ ಇಲ್ಲ. ಹಾಲ್ ದೊಡ್ಡದೈತಿ, ನೋಡ್ಬೋದು, ಭಾಳ ದೊಡ್ಡದೈತಿ. ಬಟ್ ನಾವು ಸೋಫಾ ಹೆಂಗಂದ್ರೆ ಈ ಕಡೆ ಒಂದು ಆ ಕಡೆ ಎರಡು ಇಟ್ಟಿರ್ತೀವಲ್ಲ, ಸೊ ಒಂದೇ ಸೈಡನ್ನು ಕಾರ್ನರ್ ಸೋಫಾ ಥರ ಇಟ್ರೆ ಇನ್ನೂ ಜಾಗ ಉಳಿತೈತಿ ಅನ್ನೋ ಒಂದು ಉದ್ದೇಶಕ್ಕೆ ಟ್ರೈ ಮಾಡತ್ತೀವಿ. ಮುಂಚೆ ಆಗಿದ್ರೆ ಎಲ್ಲ ಬಡ 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 ಓಡಾಡಿ ಮಾಡ್ತಿದ್ನಿ. ಬಟ್ ಈಗ ಆಗಂಗಿಲ್ಲ, ನಮ್ಮ ಹಸ್ಬೆಂಡ್ ಅವರ ಮಾಡ್ಬೇಕು, ನಾ ಜಸ್ಟ್ ವಿಡಿಯೋ ಮಾಡ್ಕೊಂಡಿಲ್ಲದು ಅಲ್ಲ ಚಿಕ್ಕು. ಈಗೂ ಮಾಡ್ಬೇಕಂದ್ರೆ ಮತ್ತೆ ನೀ ಬೈತಿ ಬಿಟ್ರೆ ಈಗೂ ಮಾಡ್ತೇನೋ, ಬಟ್ ನನಗೆ ಶಕ್ತಿ ಇಲ್ಲ ಅಷ್ಟೊಂದು. ಈಗ ಕಾರ್ನರ್ ಸೋಫಾ ಥರ ಇಟ್ರೆ ಭಾರಿ ಅನ್ನಿಸ್ತಾವಂತ, ಫ್ರೀ ಆಗ್ತೈತ್ಲ ಹಾಲ್, ಆರಾಮ್ ಕೊಡ್ಬೋದು. ಇದು ಕರ್ಟನ್ ಎಲ್ಲ ತೆಗ್ದೇವ್ರೆ, ಫುಲ್ಲು ಬೆಳಕು ಬೀಳ್ತಲ್ಲ. ತೆಗಿಲ್ ಮತ್ತೀಗ ಅದು ಇರ್ಲಿ, ಲೈಟ್ ಹಚ್ಚಿದೇವಲ್ಲ. ಸುಂದ್ರಿ ನೋಡಿಲ್ದ ಮನೆ ಹೆಂಗೆ ಕಾಣಕತ್ತಿತ್ತು ನೋಡ್ದ ಏನು ಸುಂದ್ರಿ ಚಿಕ್ಕು? ಆಕೆ ಆಶ್ಚರ್ಯ ನೋಡಕ್ಕೆ ಬಂದಾಳೆ, ಏನೇನು ಗದ್ಲಿದೆ ಅಂತ ಹೇಳಿ. ಏನೋ ಮಾಡತ್ತಾರ ಇವ್ರ ಅಂತೇಳಿ. ಮನೆ ಬೇರೆ ಕಾಣ ಸಾವನ್ದಾಗದು ಕ್ಲೀನ್ ಮಾಡ್ತಿರ್ತೇವಲ್ಲ, ಅನ್ಸತೈತಿ. ಹೌದು, ಎಲ್ಲ ಈ ಥರ ಏನಾರ ತಂದಾಗದು ಮನೆ ಕ್ಲೀನ್ ಮಾಡಕತ್ರ ಮತ್ತು ವೇಸ್ಟೆಡ್ ಎಲ್ಲ ಸಿಗ್ತಾವಲ್ಲ. ಮತ್ತು ಇಲ್ಲಿ ನೋಡ್ರಿ ನಮ್ಮ ಸುಂದ್ರಿ, ನಾವೆಲ್ಲ ಏನೋ ಒಂದು ಮಾಡತ್ತ ನಿನಗೆ ನೋಡ್ರಿ ಇಲ್ಲಿ ಸುಂದ್ರಿ ನಾವು ಎಲ್ಲ ಸೆಟಪ್ ಮಾಡಾಕತ್ತೀವಲ್ಲ, ಆಕಿ ಯೋಚನೆ ಮಾಡ್ಕೊಂಡು ಕೂತಾಳೆ ಇಲ್ಲಿ ಏನು ಮಾಡತ್ತಾರೆ ಇವರು ಅಂಥೇಳಿ. ಈಗ ನಾವು ಈ ಥರ ಮಾಡಿದ್ವಿ ನೋಡ್ರಿ, ಚೇಂಜ್ ಮಾಡಿ ಸರಿ ಚಿಕ್ಕು ಇಲ್ಲ ಸ್ವಲ್ಪ ಈ ಥರ ಟಿ ವಿ ಯೂನಿಟ್ ಆ ಕಡೆ ಇಟ್ವಿ. ಸೋಫಾ ಒಂದು ಇಲ್ಲಿ ಸಿಂಗಲ್ದು ಮತ್ತು ಎರಡು ಇಲ್ಲಿ ಇಟ್ಟಿದ್ವಿ. ಸೊ ಇದೆಲ್ಲ ಟಿ ವಿದು ಮೊದಲಿಂದ. ಸೊ ಈ ಥರ ಇಟ್ಟಿದ್ವಿ. ಹೆಂಗೆ ತೋರಿಸೋದು, ಈ ಥರ ಇಟ್ಟಿದ್ವಿ ನೋಡ್ರಿ. ಬಟ್ ಸ್ಪೇಸ್ ಅಂತೂ ಚಲೋ ಸಿಕ್ಕಂಗೆ ಅನ್ಸಾತೈತಿ. ಇಲ್ಲೆಲ್ಲ ಇನ್ನೂ ಸ್ಪೇಸ್ ಐತಿ. ಬಟ್ ಮತ್ತು ಎಲ್ಲ ಥರನೂ ಯೋಚನೆ ಮಾಡಬೇಕಾಗ್ತೈತಿ. ಪೂಜಾ ಟೈಮ್ದಾಗದು ನಾವು ಪೂಜಾ ಇಲ್ಲಿ ಮಾಡಿರ್ತೀವಿ, ಈ ಕರ್ಟನ್ ಕಿಟಕಿ ಐತಲ್ಲ ಇಲ್ಲಿ. ಬಟ್ ಈ ಕಡೆ ಇದು ಮಾಡಿದ್ರೆ ಮತ್ತು ಪೂಜಾ ಎಲ್ಲಿ ಮಾಡ್ಬೇಕು ಏನು ಅಂಥೇಳಿ, ಸೊ ಮತ್ತು ಚೇಂಜ್ ಮಾಡ್ಬೇಕಂಥೇಳಿ ಈ ಕಡೆ ಆರಾಮಾಗಿ ಕುತ್ಕೊಳ್ಬೋದು. ನೋಡ್ಬೋದು ಇಲ್ಲಿ ಕುತ್ಕೊಂಡ್ರೆ ಈ ಥರ ಸಿಗ್ತೈತೆ ನಮಗೆ ಸ್ಪೇಸ್. ನೋಡ್ರಿ ಎಷ್ಟಂದ್ರೆ ಎಷ್ಟು ಸ್ಪೇಸ್ ಐತಿ ನೋಡ್ಬೋದು. ಅಲ್ಲಿ ಫುಲ್ ಸ್ಪೇಸ್ ಉಳಿತೈತಿ. ಬಟ್ ಮತ್ತು ಅಲ್ಲಿ ಚೇರ್ಸ್ ಅದು ಅದಾವ. ಅಂದ್ರೆ ಏನಾಗತ್ತೈತೆ ಅಂದ್ರೆ ಇಲ್ಲೆಲ್ಲ ಜಾಗ ಅಂತೂ ಉಳ್ದೈತಿ, ಬಟ್ ಇಲ್ಲೆಲ್ಲ ಕಚಡ ಅನ್ಸಾತೈತಿ. ನಾ ಎಷ್ಟು ನೀಟ್ ಮಾಡ್ರು ಮತ್ತು ಹಂಗೆ ಆಗೋದದು. ಎಲ್ಲ ಹೋಗೋಗಿ ಅಲ್ಲಿ ಇಟ್ಬಿಡ್ತಾರೆ. ಹಾಗಾಗಿ ಚೇರ್ಸ್ಗಳೆಲ್ಲ ತೆಗಿಬೇಕು, ಮತ್ತು ಅವೆಲ್ಲ ಲಿಕ್ವಿಡ್ ಅವನ್ನೆಲ್ಲ ತೆಗ್ದು ಬಾತ್ರೂಮ್ಗೆ ಶಿಫ್ಟ್ ಮಾಡ್ಬೇಕು. ಹೀಗಾಗಿ ಏನೂ ತಿಳಿವತ್ತು ನೋಡಿರಿ ಎಷ್ಟು ಸ್ಪೇಸ್ ಐತಂದ್ರೆ ರಗಡ್. ಈ ಥರ ಇಟ್ಟರೆ ಸ್ಪೇಸ್ ಉಳಿತೈತಿ ಫುಲ್. ನೋಡೋಣಂತೀಗ ಯಾಕೋ ಸ್ಪೇಸ್ ಏನೋ ಉಳಿಯಾತೈತಿ, ಬಟ್ ನೋಡಾಕ ಸರಿ ಕಾಣ್ವತ್ತಂತ ಅನ್ಸಾತೈತಿ. ಅವಾಗಿಂದ ತಲೆ ಕೆಡ್ಸ್ಕೊಂಡು ಕೂತೇವೆ ನೋಡ್ರಿ. ಈ ಲಿವಿಂಗ್ ಏರಿಯಾ ಹೆಂಗೆ ಸೆಟಪ್ ಮಾಡ್ಬೇಕಂತೇಳಿ ನಮ್ಮ ಚಿನ್ನು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಮೊಬೈಲ್ ಹಿಡ್ಕೊಂಡು ಕೂತಾರ. ಜಮೀನದಾಗ ಯಾವ ಥರ ನಾವು ಡೆಕೋರ ಯಾವ ಥರ ಸೆಟಪ್ ಮಾಡ್ಬೇಕಂತೇಳಿ ಅದು ಹೇಳ್ದಂಗೆ ನೋಡ್ಕೊಂಡು ಕುಂಡ್ರಾಕತ್ತಾರೆ. ಇವಾಗ ಅನ್ನ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದೆ ನೋಡ್ರಿ. ಸ್ವಲ್ಪ ಮೊಸರು ಹಾಕ್ಕೊಂಡೇನ, ಉಪ್ಪಿನಕಾಯಿ. ಬರ್ರಿ ಊಟ ಮಾಡೋಣಂತ. ನಡೀತೈತೆ. 3 ಬಟನ್ ಅದಾವಲ್ಲ ಅವ.
ಟಿವಿ ಯೂನಿಟ್ ಫಿಕ್ಸ್ ಮಾಡಿ ಹೋದ್ರು ನೋಡ್ರಿ. ಬಟ್ ಅದು ಟಿವಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲ ಬಟನ್ಸ್ ಅದು ಕೂಡಿಸ್ಬೇಕಾಗ್ತೈತಿ. ಹಾಗಾಗಿ ನಮ್ಮ ಹಸ್ಬೆಂಡ್ ಅವರು ಎಲೆಕ್ಟ್ರಿಷಿಯನ್ದವ್ರಿಗೆ ಫೋನ್ ಮಾಡಿ ಕರೆದಿದ್ರು. ಇವತ್ತು ನಾನು ಫ್ರೀ ಅದೇನ, ಇವತ್ತನ ಕರ್ಬಿಟ್ಟು ಅವ್ರ ಕಡೆಯಿಂದ ಎಲ್ಲ ನಾನು ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಅದಕ್ಕೆ ಬಂದಾರ ಅವ್ರ. ಸುಂದ್ರಿ ನೋಡ್ರಿ ಹೊಸದೇನೋ ತಂದಾರ ಅಂತೇಳಿ ಅಲ್ಲೇ ಇಲ್ಲೇ ಕೂಡೋದು ನೋಡೋದು ಮಾಡಕತ್ತಾಳ. ಈಗ ಅದು ಸೌಂಡ್ ಮಾಡತ್ತಿದ್ರು ಅವ್ರ, ಅದಕ್ಕೆ ಹೊರಗೆ ಓಡ್ ಹೋಗಿದ್ದಾಳ. ಇರ್ಲಿ ಬಿಡು. ಈಗ ಇಲ್ಲಿ ಒಂದು ವೈರ್ ಪಾಸ್ ಆಗ್ಬೇಕು ನಮ್ಗೆ ದಿಟ್ಟಿತ್ತದ. ಬರಂಗಿಲ್ಲ ಟಿವಿ ಮ್ಯಾಗ ಟಿವಿ ರೀ. ಮಾರ್ಕ್ ಮಾಡ್ಕೋ. ಕೈ ಈ ಕಡೆನೇ ಇದೆ. ಬಟನ್ಸ್ ಅದು ಎಲ್ಲ ಇದ್ದು ನೋಡ್ರಿ. ಸ್ವಿಚ್ ಒಂದು ಇರಾಕಿಲ್ಲ, ಹಾಗಾಗಿ ಮನೆಯೊಳಗೆಲ್ಲ ಹುಡುಕಿದ್ವಿ, ಇರಲೇ ಇಲ್ಲ. ಮತ್ತು ಅವ್ರ ಕಡೆನೂ ತೊಗೊಂಡು ಬಂದಿರಲಿಲ್ಲ ಅವ್ರು. ಅದಕ್ಕೆ ಎಲ್ಲ ಇರ್ತೈತೆ ಅಂತೇಳಿ ಹಂಗೆ ಬಂದಿದ್ರು ಅವ್ರು. ಇಲ್ಲ ಅಂದ ಕೂಡಲೇ ನಮ್ಮ ಹಸ್ಬೆಂಡ್ ಅವರು ಮಾರ್ಕೆಟ್ಗೆ ಹೋದ್ರು ತೊಗೊಂಡು ಬರ್ತೇನೆ ಅಂತೇಳಿ. ಅದಕ್ಕೆ ಅವ್ರು ಖಾಲಿ ಕೂತಾರ ಅಂತೇಳಿ ಟೀ ಮಾಡಿದ್ನಿ. ಈಗ ಹೋಗಿ ತೊಗೊಂಡು ಬಂದ್ರೆ ನೋಡ್ರಿ. ಇವತ್ತು ಸಂಡೇ ಇರೋದ್ರಿಂದ ಎಲ್ಲಿ ಹೋದ್ರೂ ಅಂಗಡಿ ಎಲ್ಲ ಬಂದ ಇತ್ತು ಅಂತ ಸುತ್ತಾಡಿ ಪೂರ್ತಿ ಮಾರ್ಕೆಟ್ ಒಳಗನ ಹೋಗಿದ್ದಾರೆ. ಹೋಗಿ ಈಗ ತೊಗೊಂಡು ಬಂದಾರ ನೋಡ್ರಿ. ಎಲೆಕ್ಟ್ರಿಷಿಯನ್ದವ್ರ ಮೇಲ್ಗಡೆ ಅಲ್ಲಿ ಕಪಾಟ್ ಒಳಗೆ ಅಂದ್ರೆ ಟಿವಿ ಯೂನಿಟ್ ಒಳಗೆ ಹೋಲದು ಮಾಡಿದಾರೆ ನೋಡ್ರಿ. ಅದೆಲ್ಲ ಕಟ್ಟಿಗೆದ ಉಡನದೆಲ್ಲ ಪುಡಿ ಪುಡಿಯಾಗಿ ಬಿದ್ದಿತ್ತು. ಅದಕ್ಕೆ ಅದನ್ನ ಕ್ಲೀನ್ ಮಾಡಿ ಇವಾಗ ಕರೆಕ್ಟಾಗಿ ಸೆಟ್ ಮಾಡಕತ್ತಾರ. ವಿಡಿಯೋದಲ್ಲಿ ಎಲ್ಲ ನಾನು ತೋರಿಸ್ಬೇಕಂತ ಏನು ಇಲ್ಲ ನೋಡ್ರಿ. ಬಟ್ ಕೆಲವರಿಗೆ ಯೂಸ್ ಆಗಲಿ ಅಂತ ನಾನು ತೋರ್ಸಾಕತ್ತೇನೆ ಅಷ್ಟೇ. ಯಾರಾದರೂ ಈ ಥರ ಟಿವಿ ಯೂನಿಟ್ ತೊಗೊಳೋದಾಗ್ಲಿ ಅಥವಾ ಎಲೆಕ್ಟ್ರಿಷಿಯನ್ದವ್ರನ್ನ ಕರೆಸಿ ಯಾವ ಥರ ಇದು ಮಾಡಬೇಕು ಅನ್ನೋದು ಪ್ಲ್ಯಾನ್ ಗೊತ್ತಿರಂಗಿಲ್ಲಲ್ಲ, ಅವ್ರಿಗೆ ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ನಾನು ಶೇರ್ ಮಾಡಕತ್ತೇನೆ. ಎಲ್ಲ ರೆಡಿ ಮಾಡಿ ಇವಾಗ ಅವರು ಹೊರಟ್ರು ನೋಡ್ರಿ. ಈಗ ಟೆನ್ಷನ್ ಫ್ರೀ ಆದ್ವಿ, ಯಾಕಂದ್ರೆ ಇವತ್ತ ಮಾಡೋ ಕೆಲಸ ಇವತ್ತ ಮಾಡಿ ಮುಗಿಸಿದ್ವಿ ಅನ್ನೋ ಒಂದು ಸಮಾಧಾನ ಆಯ್ತಾ. ಇಲ್ಲಾಂದ್ರೆ ಮತ್ತು ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋದಾಗದು ಬಂದ್ರೆ ನಾನು ಒಬ್ಬಳೇ ಇರ್ತೀನಿ, ಮತ್ತೇನೂ ಗೊತ್ತಾಗಂಗಿಲ್ಲ ಅಂತ ಹೇಳಿ. ಸಂಜೆ ಆಯ್ತಾ, ಅದಕ್ಕೆ ನಮ್ಮ ಚಿನ್ನು ಸ್ನಾನಗಿನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಕತ್ತಾನ. ಕುಂಬಳಕಾಯಿ ಪಲ್ಯ ಮಾಡಿ ನೋಡ್ರಿ. ಆಮೇಲೆ ಅನ್ನ, ಇಲ್ಲಿ ಮಜ್ಜಿಗೆ ಅಂಬರ. ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ. ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ, ಮತ್ತು ಇನ್ಫಾರ್ಮೇಶನ್ ಕೂಡ ಸಿಕ್ಕೈತೆ ಅಂತ ಅನ್ಕೊಂಡೇನ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.